ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಈ ಸಂದರ್ಭದಲ್ಲಿ ತಜ್ಞರು ಕೊಟ್ಟಿರುವಂತಹ ಅದೊಂದು ವರದಿ ಈಗ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಹೌದು, ಅದರಲ್ಲೂ ಕೂಡ ಚಾಲಕರು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂತಹ ಸೂಚನೆ ಇದೆ. ಚಾಲಕರೇ ಆರೋಗ್ಯದ ಬಗ್ಗೆ ಇರಲಿ ಎಚ್ಚರವನ್ನ ವಹಿಸದೇ ಇದ್ರೆ ಹೃದಯ ಸಂಬಂಧಿ ಕಾಯಿಲೆ ಪಕ್ಕ. ಆಟೋ, ಕ್ಯಾಬ್, ಬಸ್ ಚಾಲಕರು ಹೈ ರಿಸ್ಕ್ನ ಲೀಸ್ಟ್ನಲ್ಲಿದ್ದಾರೆ. ಚಾಲಕರಷ್ಟೇ ಅಲ್ಲ, ಮತ್ತಷ್ಟು ವರ್ಗ ಕೂಡ ಹೈ ರಿಸ್ಕ್ ಲಿಸ್ಟ್ನಲ್ಲಿದೆ. ಹೈ ರಿಸ್ಕ್ ವ್ಯಕ್ತಿಗಳನ್ನ ಪತ್ತೆ ಹಚ್ಚೋದಕ್ಕೆ ಆರೋಗ್ಯ ಸಚಿವರೇ ಸ್ವತಃ ಸೂಚನೆ ಕೊಟ್ಟಿದ್ದಾರೆ. ಸಂಭವನೀಯ ಹೈ ರಿಸ್ಕ್ ವರ್ಗ ಯಾವ್ಯಾವುದು ಮತ್ತು ಯಾಕೆ ತಜ್ಞರು ಅದನ್ನೂ ಕೂಡ ವಿವರಿಸಿದ್ದಾರೆ. ಹಾಗಾಗಿ ಚಾಲಕರು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕಾದಂತಹ ಅವಶ್ಯಕತೆ ಇದೆ. ಪ್ರತಿನಿತ್ಯವೂ ಕೂಡ ಕೂತ್ಕೊಂಡೇ ಕೆಲಸ ಮಾಡ್ತಾರೆ, ಟ್ರಾಫಿಕಲ್ಲಿ ಇರ್ತಾರೆ, ಒತ್ತಡದ ಜೀವನ ಶೈಲಿ ಇವೆಲ್ಲವೂ ಕೂಡ ಹಾರ್ಟ್ ಅಟ್ಯಾಕಿಗೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಟಾಪ್ ಲಿಸ್ಟ್ನಲ್ಲೇ ಇರೋರು ಯಾರ್ಯಾರು, ಯಾಕಾಗಿ, ತಜ್ಞರು ಏನೆಲ್ಲ ಹೇಳಿದ್ದಾರೆ, ಅದರ ಡೀಟೇಲ್ಸನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ನ ಪ್ರಕರಣಗಳು, ಅದರಲ್ಲೂ ಕೂಡ ಹದಿಹರೆಯದವರಿಗೆ ಬರ್ತಾ ಇರುವಂಥ ಹಾರ್ಟ್ ಅಟ್ಯಾಕ್ ಜನರ ಆತಂಕವನ್ನು ಜಾಸ್ತಿ ಮಾಡ್ತಾ ಇದೆ. ಇದರ ನಡುವೆ ಆರೋಗ್ಯ ಇಲಾಖೆ ತಜ್ಞರ ಸಮಿತಿಯನ್ನು ರಚನೆ ಮಾಡಿ ಅಧ್ಯಯನಕ್ಕೆ ಸೂಚನೆ ಕೊಟ್ಟಿತ್ತು. ಅಧ್ಯಯನ ನಡೆಸಿ ಈಗ ವರದಿಯನ್ನು ಸಬ್ಮಿಟ್ ಮಾಡಲಾಗಿದೆ. ಹಾಗಾದರೆ ಹೃದಯಾಘಾತ ಹೈ ರಿಸ್ಕ್ ಯಾರ್ಯಾರು? ಮೊದಲನೇದಾಗಿ ಆಟೋ, ಕ್ಯಾಬ್ ಚಾಲಕರು ಸೇರಿ ಎಲ್ಲ ರೀತಿಯ ಚಾಲಕರು ಅಂದರೆ ಡ್ರೈವರ್ಸ್ಗಳು ಹೈ ರಿಸ್ಕ್ ಲಿಸ್ಟ್ನಲ್ಲಿ ಮೊದಲ ಸಾಲಿನಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಾದ ಮೇಲೆ ವೈದ್ಯರು, ಕಟ್ಟಡ ಕಾರ್ಮಿಕರು, ಫ್ಯಾಕ್ಟರಿ ಕಾರ್ಮಿಕರು ಇವರು ಕೂಡ ಹೈ ರಿಸ್ಕ್ನ ಲೀಸ್ಟ್ನಲ್ಲಿರೋರು. ಇವರೆಲ್ಲರೂ ಕೂಡ ಹಾರ್ಟ್ ಅಟ್ಯಾಕ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಹೃದಯ ಸಂಬಂಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಚ್ಚರಿಕೆಯನ್ನು ವಹಿಸಬೇಕು ಅಂಥೇಳಿ ಸ್ವತಃ ಆರೋಗ್ಯ ಇಲಾಖೆಯೇ ಹೇಳಿದೆ. ಸ್ವತಃ ಆರೋಗ್ಯ ಸಚಿವರು ಹೇಳಿದ್ದಾರೆ. ಇದರ ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳು, ಬೀದಿ ಬದಿ ಅಂಗಡಿಯಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗಳು, ಹೋಟೆಲ್ ಸಿಬ್ಬಂದಿಗಳು ಕೂಡ ಹೈ ರಿಸ್ಕ್ ಲಿಸ್ಟ್ನಲ್ಲಿರುವಂಥದ್ದು. ಇವರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು, ಹೃದಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಅಂಥೇಳಿ ಸ್ವತಃ ತಜ್ಞರ ಸಮಿತಿಯೇ ಸೂಚನೆಯನ್ನು ಕೊಟ್ಟಿದೆ. ಇದರ ಜೊತೆಗೆ ಟ್ರಾಫಿಕ್ ಪೊಲೀಸರು, ಬಸ್ ಸ್ಟಾಪ್ ಸಿಗ್ನಲ್ಗಳಲ್ಲಿರುವಂತಹ ವ್ಯಾಪಾರಸ್ಥರು ಇವರೆಲ್ಲರೂ ಕೂಡ ಹೈ ರಿಸ್ಕ್ನ ಲೀಸ್ಟ್ನಲ್ಲಿರೋರು. ಹಾಗಾಗಿ ಎಚ್ಚರಿಕೆ ಬೇಕಾಗುತ್ತೆ, ಒಂದಿಷ್ಟು ಮುಂಜಾಗೃತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಜೊತೆಗೆ ಜನರು ಸ್ವಯಂ ಪ್ರೇರಿತವಾಗಿ ಹೃದಯದ ತಪಾಸಣೆಗೆ ಮುಂದಾಗಬೇಕು ಅಂಥೇಳಿ ತಜ್ಞರ ಸಮಿತಿ ಸೂಚನೆಯನ್ನು ಕೊಟ್ಟಿರುವಂಥದ್ದು. 20ರಲ್ಲಿ 6 ಜನ ಅವರು ಆಟೋ ಮತ್ತು ಕ್ಯಾಬ್ ಡ್ರೈವರ್ಸ್, 30% ಅಷ್ಟು ಅದರಲ್ಲಿ ಹೃದಯಾಘಾತಕ್ಕೆ ಒಳಗಾಗ್ತಾ ಇರುವಂತವರು ಆಟೋ ಚಾಲಕರು ಮತ್ತು ಈ ಟ್ಯಾಕ್ಸಿ ಚಾಲಕರು ಅಥವಾ ಡ್ರೈವರ್ಸ್ ತುಂಬಾ ಹೈ ರಿಸ್ಕ್ ಅಲ್ಲಿ ಇದ್ದಾರೆ. ಇದು ನಾವು ಖಂಡಿತವಾಗೂ ಗಮನಿಸಬೇಕಾಗಿರುವಂತ ಈ ವರದಿಯಲ್ಲಿ ಬಂದಿರುವಂತ ವಿಷಯ. ಒಟ್ಟು 20ರಲ್ಲಿ 6 ಜನ ಅವರು ಆಟೋ ಮತ್ತು ಕ್ಯಾಬ್ ಡ್ರೈವರ್ಸ್, 30% ಅಷ್ಟು ಅದರಲ್ಲಿ ಹೃದಯಾಘಾತಕ್ಕೆ ಒಳಗಾಗ್ತಾ ಇರುವಂತವರು ಆಟೋ ಚಾಲಕರು ಮತ್ತು ಈ ಟ್ಯಾಕ್ಸಿ ಚಾಲಕರು ಅಥವಾ ಡ್ರೈವರ್ಸ್ ತುಂಬಾ ಹೈ ರಿಸ್ಕ್ ಅಲ್ಲಿ ಇದ್ದಾರೆ. ಇದು ನಾವು ಖಂಡಿತವಾಗೂ ಗಮನಿಸಬೇಕಾಗಿರುವಂತ ಈ ವರದಿಯಲ್ಲಿ ಬಂದಿರುವಂತ ವಿಷಯ. ಒಟ್ಟು ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಲೋಕೇಶ್, ಹಾರ್ಟ್ ಅಟ್ಯಾಕ್ಗೆ ನಾನಾ ರೀತಿಯ ಕಾರಣ, ಬಟ್ ಈಗ ಆರೋಗ್ಯ ಇಲಾಖೆ ರಿಲೀಸ್ ಮಾಡಿರುವಂತಹ ಈ ಲೀಸ್ಟು ಅಥವಾ ಈ ಮುಖ್ಯವಾಗಿ ಹೈ ರಿಸ್ಕ್ನಲ್ಲಿರೋರನ್ನ ಯಾವ ರೀತಿಯಲ್ಲಿ ಅವರನ್ನು ಸೇರಿಸುವಂತಹ ಕೆಲಸ ಆಗಿದೆ, ಜೊತೆಗೆ ಹೈ ರಿಸ್ಕ್ನಲ್ಲಿರೋರು ಯಾವ ರೀತಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಹಾರ್ಟ್ ಅಟ್ಯಾಕ್ನಿಂದ ದೂರ ಇರೋದಕ್ಕೆ ಅಂತ? ಪ್ರೇಮ್, ಮೊದಲಿಗೆ ಇವರನ್ನ ಹೈ ರಿಸ್ಕ್ ಅಂತೇಳಿ ಯಾಕೆ ಗುರುತು ಮಾಡಿದ್ರು ಅಂತಂದ್ರೆ, ಜಯದೇವ ಆಸ್ಪತ್ರೆ ಒಂದು ಅಧ್ಯಯನ ಮಾಡಿತ್ತು. ಆ ಅಧ್ಯಯನದಲ್ಲಿ ಮತ್ತೆ ಜಯದೇವ ಆಸ್ಪತ್ರೆಗೆ ಪ್ರತಿನಿತ್ಯ ಭೇಟಿ ಕೊಡ್ತಾ ಇರುವಂತ ಚಿಕಿತ್ಸೆಗೆ ಅಂತೇಳಿ ಭೇಟಿ ಕೊಡ್ತಾ ಇರುವಂತವರಲ್ಲಿ ಚಾಲಕರ ಹೆಚ್ಚು ಮಂದಿ ಇದ್ದಾರೆ ಅನ್ನುವಂಥದ್ದು ಅಧ್ಯಯನದಲ್ಲಿ ಬಯಲಾಗಿರುವಂಥದ್ದು. ಸುಮಾರು 33% ಅಷ್ಟು ಚಾಲಕರು, ಆಟೋ ಇರ್ಬೋದು, ಕ್ಯಾಬ್ ಇರ್ಬೋದು, ಬಸ್ ಡ್ರೈವರ್ಗಳಿರ್ಬೋದು, ಇನ್ನಿತರ ಚಾಲಕರೇ ಜಯದೇವ ಆಸ್ಪತ್ರೆಗೆ ಭೇಟಿ ಕೊಟ್ಟು ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಅವರನ್ನು ಹೈ ರಿಸ್ಕ್ ವರ್ಗ ಅಂತೇಳಿ ಗುರುತು ಮಾಡಿರುವಂಥದ್ದು. ಆ ಹೈ ರಿಸ್ಕ್ ಹೈ ರಿಸ್ಕಿಂದ ಅವ್ರನ್ನ ಹೊರತರಬೇಕು ಅಂತಂದರೆ ಅವರು ತಪಾಸಣೆಯನ್ನು ಮಾಡಿಸ್ಕೊಳ್ಬೇಕಾಗತ್ತೆ. ಅವರು ವಾಯು ಮಾಲಿನ್ಯ ಇರ್ಬೋದು, ಜೊತೆಗೆ ಹೊರಗಡೆ ಊಟ ಮಾಡೋದಿರ್ಬೋದು, ಹೀಗಾಗಿ ಅವರಲ್ಲಿ ಅನಾರೋಗ್ಯ ಕಾಣಿಸ್ಕೊಳ್ತಾ ಇದೆ ಮತ್ತು ಹೃದಯ ಸಂಬಂಧಿ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಇದೆ ಅಂತೇಳಿ ಹೇಳ್ತಾ ಇರುವಂಥದ್ದು. ಅವ್ರಿಗೆ ಕಾಲಕ್ಕೆ ತಪಾಸಣೆಯನ್ನು ಮಾಡಬೇಕಾಗತ್ತೆ. ಅಂಥ ತಪಾಸಣೆಯನ್ನು ಆಟೋ ಅಸೋಸಿಯೇಷನ್ಗಳಿರ್ಬೋದು, ಕ್ಯಾಬ್ ಅಸೋಸಿಯೇಷನ್ಗಳಿರ್ಬೋದು, ಅವರೇ ಸ್ವತಃವಾಗಿ ಒಂದು ಹೃದಯ ತಪಾಸಣೆಯ ಶಿಬಿರಗಳನ್ನು ಆಯೋಜನೆ ಮಾಡಿದ ಸಂದರ್ಭದಲ್ಲಿ ಅವ್ರಿಗೆ ಟ್ರೀಟ್ಮೆಂಟನ್ನು ಕೊಡಿಸ್ಬೇಕಾಗತ್ತೆ. ಆಗ ಚೆಕ್ ಮಾಡಿಸ್ಕೊಂಡು ಹೈ ರಿಸ್ಕ್ ಇದ್ದರೆ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು. ಆ ರೀತಿಯ ಒಂದು ವ್ಯವಸ್ಥೆಗೆ ಒಂದು ಆದೇಶವನ್ನು ಆರೋಗ್ಯ ಇಲಾಖೆಯಿಂದ ಶೀಘ್ರದಲ್ಲೇ ಮಾಡ್ತೀವಿ ಅಂತೇಳಿ ಸಚಿವರು ಹೇಳಿರುವಂಥದ್ದು. ಹಾಗಾಗಿ ಹೈ ರಿಸ್ಕ್ ಚಾಲಕರಾಗಿದ್ದಾರೆ,
ಅವರು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ, ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕಾಗತ್ತೆ. ಇಲ್ಲದೆ ಹೋದರೆ ಈಗ ಡೆತ್ ಆದಂಥವರಲ್ಲೂ ಕೂಡ ಹೈ ರಿಸ್ಕ್ ಆಗಿರ್ತಕ್ಕಂಥವ್ರು ಚಾಲಕರೇ ಇದ್ದಾರೆ. ಹಾಗಾಗಿ ಚಾಲಕರು ಎಚ್ಚರಿಕೆಯನ್ನು ವಹಿಸಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೇಕು ಎನ್ನುವಂಥದ್ದು ಈಗ ಹೇಳಲಾಗ್ತಾ ಇದೆ. ಮತ್ತು ಇನ್ನೊಂದಷ್ಟು ಹೈ ರಿಸ್ಕ್ ಗುಂಪುಗಳು ಯಾವ್ಯಾವ ಇವೆ ಅನ್ನೋದನ್ನು ಪತ್ತೆ ಮಾಡಲಿಕ್ಕೂ ಕೂಡ ಸಚಿವರು ಜಯದೇವ ಆಸ್ಪತ್ರೆಯ ತಜ್ಞರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅವರು ಕೂಡ ಈಗ ಚಾಲಕರನ್ನು ಹೊರತುಪಡಿಸಿ ಬೇರೆ ಇನ್ನಿತರ ಹೈ ರಿಸ್ಕ್ ವರ್ಗ ಯಾವುದಿದೆ ಅವರನ್ನು ಹೇಗೆ ಎಚ್ಚರಗೊಳಿಸಬೇಕು ಅನ್ನೋದನ್ನು ಸೂಚನೆ ಕೊಟ್ಟಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಕೇವಲ ಹೈ ರಿಸ್ಕ್ ಲೀಸ್ಟ್ನಲ್ಲಿರೋರಿಗೆ ಮಾತ್ರ ಹಾರ್ಟ್ ಅಟ್ಯಾಕ್ ಬರುತ್ತೆ ಅಂತಲ್ಲ, ಅದರಿಂದ ಆಚೆಗಿರೋರಿಗೂ ಕೂಡ ಹಾರ್ಟ್ ಅಟ್ಯಾಕ್ ಬರುತ್ತೆ. ಬಟ್ ಎಚ್ಚರಿಕೆ ಇರಬೇಕು, ಜೊತೆಗೆ ಹೃದಯದ ಬಗ್ಗೆ ಕಾಳಜಿ ಇರಬೇಕಾಗುತ್ತೆ. ಹಾಗಿದ್ರೆ ಮಾತ್ರ ಹಾರ್ಟ್ ಅಟ್ಯಾಕ್ ಪ್ರಕರಣಗಳನ್ನು ನಿಯಂತ್ರಿಸುವಲ್ಲಿ ಸಾಧ್ಯವಾಗುತ್ತೆ. ಜೊತೆಗೆ ಲೈಫ್ ಸ್ಟೈಲ್ ಕೂಡ ಅಷ್ಟೇ ಚೆನ್ನಾಗಿರಬೇಕು ಅನ್ನುವಂತಹ ಮಾತುಗಳನ್ನು ತಜ್ಞರು ಹೇಳ್ತಾ ಇದ್ದಾರೆ. ಒತ್ತಡ ಜೀವನದಿಂದ ಹೊರಗೆ ಬಂದ್ಬಿಟ್ಟು ಕೆಲಸವನ್ನು ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತಜ್ಞರು ಸಲಹೆಯನ್ನು ಕೊಡ್ತಾ ಇರುವಂಥದ್ದು. ಬಟ್ ಈ ಎಲ್ಲ ವರದಿ ಅಧ್ಯಯನದ ನಂತರವೂ ಕೂಡ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ವರದಿ ಆಗ್ತಾ ಇರುವಂಥದ್ದು ಜನರ ಟೆನ್ಷನನ್ನು ಜಾಸ್ತಿ ಮಾಡ್ತಾ ಇದೆ.